ರಾಜಕೀಯ ರಣರಂಗವಾಗ್ತಾ ಇದೆ ಬಳ್ಳಾರಿ ನಗರ ಈಗ. ಯಾಕಂದರೆ ನಿನ್ನೆಯಿಂದ ಕೂಡ ಉದ್ವಿಗ್ನ ಪರಿಸ್ಥಿತಿ ಇದೆ. ಅಲ್ಲಿ ರಾತ್ರಿ ಆದಂಥ ಗಲಾಟೆ ಏನಿದೆ ಆ ಒಂದು ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಅದೇ ರೀತಿಯಾಗಿ ಅಲ್ಲಿ ವಾತಾವರಣ ಇದೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಠಾಸಮೆದಿದ್ದಾರೆ. ರಾತ್ರಿ ಬ್ಯಾನರ್ ಹಾಕುವಂತಹ ಒಂದು ವಿಚಾರವಾಗಿ ಒಂದು ಚಿಕ್ಕ ವಿಚಾರಕ್ಕೆ ಈ ರೀತಿಯಾಗಿ ದೊಡ್ಡ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ರಾಜಕೀಯದ ಒಂದು ರಕ್ತಪಾತ ನಡೆದು ಹೋಗ್ಬಿಟ್ಟಿದೆ. ಒಬ್ಬ ಕಾರ್ಯಕರ್ತನ ಕೊಲೆ ಆಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆಗಿದೆ. ಅದು ಗುಂಡೇಟಿಗೆ ಫೈರಿಂಗ್ ನಡೆದಿದೆ. ಅಲ್ಲೇ ಬಳ್ಳಾರಿಯ ಅವಂಭಾವಿ ನಗರದಲ್ಲಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಏನಿದೆ ಅವರ ಮನೆ ಮುಂದೆ ಈ ರೀತಿಯ ಘಟನೆ ನಡೆದು ಹೋಗಿದೆ. ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿದೆ, ಕಲ್ಲು ತೂರಾಟ ಆಗಿದೆ, ಏರ್ ಫೈರ್ ಕೂಡ ನಡೆದಿದೆ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಶೇಖರ್ ಎನ್ನುವಂತಹ ವ್ಯಕ್ತಿ ಬಲಿಯಾಗಿದ್ದಾನೆ. ಏಕವಚನದಲ್ಲಿನೇ ಈಗ ಅಲ್ಲಿನ ನಾಯಕರು ಮಾತುಗಳನ್ನು ಬಿಡ್ತಾ ಇದ್ದಾರೆ. ನೀವು ಹೋಗಿ ಬನ್ನಿ ಅನ್ನೋದರ ಬದಲು ನೀನು ತಾನು ಅವನು ಇವನು ಎನ್ನುವಂತಹ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ಇಲ್ಲಿ ದ್ವೇಷ ಬೆಳೀತಾ ಇದೆ. ಜನವರಿ 3ನೇ ತಾರೀಕು ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಇದೆ. ಈ ಒಂದು ವಿಚಾರವಾಗಿ ಗೊಂದಲ. ಮತ್ತೆ ನಗರದ ಎಲ್ಲ ಕಡೆಯಲ್ಲಿ ಬ್ಯಾನರ್ಗಳನ್ನು ಹಾಕ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಅವರ ಒಂದು ಏರಿಯಾ ಏನಿದೆ ಅವರ ಮನೆಯ ಮುಂಭಾಗದಲ್ಲಿ ಅವಂಬಾವಿಯಲ್ಲಿ ಅಲ್ಲಿ ಕೂಡ ಬ್ಯಾನರ್ಗಳನ್ನು ಹಾಕೋಕೆ ಅಂತ ಹೋಗಿದ್ದಾರೆ ಕೆಲವರು. ಆಗ ಆ ಸಮಯದಲ್ಲಿ ಗಲಾಟೆ ಆಗಿದೆ. ಅವ್ರ ಮನೆ ಮುಂದೆ ಬ್ಯಾನರ್ ಹಾಕ್ತಾ ಇದ್ರು. ಕೆಲವರು ಜನಾರ್ದನ ರೆಡ್ಡಿ ಬೆಂಬಲಿಗರು ಅವರು ಇವರು ಏನಿರ್ತಾರೆ ಅವರು ಬೇಡ ಅಲ್ಲಿ ಹಾಕಬೇಡಿ ಅಂತ ಏನೋ ವಿಚಾರ ಮಾತುಕತೆ ನಡೆದಿದೆ. ಆ ವೇಳೆ ಗಲಾಟೆ ಆಗಿದೆ. ಬ್ಯಾನರ್ಗಳನ್ನು ಅಳವಡಿಕೆ ಮಾಡುವ ವೇಳೆ ಶುರುವಾದಂತಹ ಗಲಾಟೆ ಸಂಘರ್ಷ ಏನಿದೆ ಒಂದು ಜೀವವನ್ನು ಬಲಿ ಪಡೆದುಕೊಂಡಿದೆ. ಎರಡೂ ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಈ ಘರ್ಷಣೆಯಲ್ಲಿ ಕಲ್ಲು ತೂರಾಟ, ದೊಣ್ಣೆಗಳಿಂದ ಹೊಡೆದಾಡಿಕೊಳ್ಳೋದು, ಕಾರದ ಪುಡಿಯನ್ನು ಎರಚೋದು ಕೂಡ ನಡೆದಿದೆ. ಅಲ್ಲಿ ಈ ರೀತಿಯಾಗಿ ಇವೆಲ್ಲ ಒಂದು ವಿಚಾರಗಳು ಏನಲ್ಲಿ ವಿಡಿಯೋಗಳನ್ನು ಮಾಡ್ಕೊಂಡಿದ್ರಲ್ಲ ಆ ವಿಡಿಯೋಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳೇ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕೆ, ಹತೋಟಿಯಲ್ಲಿಡೋಕೆ ಏರ್ ಫೈರ್ ಮಾಡಿದ್ರು ಅಲ್ಲಿ ಪೊಲೀಸರು. ಆದರೂ ಕೂಡ ಅದಾಗಲಿಲ್ಲ. ಖಾಸಗಿ ಗನ್ಮ್ಯಾನ್ಗಳು ಕೂಡ ಫೈರ್ ಮಾಡಿದ್ದಾರೆ ಅಂತ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ನಗರ ಶಾಸಕ ಆಗಿರುವಂತಹ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಒಂದು ಖಾಸಗಿ ಗನ್ಮ್ಯಾನ್ಗಳೇನಿದ್ದಾರೆ ಅವರು ಏರ್ ಫೈರ್ ಮಾಡಿದ್ದಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಇದೇ ವೇಳೆ ಪೊಲೀಸರು ಕೂಡ ಗುಂಪುಗಳನ್ನು ಚದುರಿಸೋಕೆ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ವಾತಾವರಣ ಬೇರೆ ರೀತಿಯಾಗಿಬಿಟ್ಟಿದೆ. ಈ ಒಂದು ಏರ್ ಫೈರ್ ಮಾಡಿರೋ ಒಂದು ವಿಚಾರದಲ್ಲಿ ಮಿಸ್ಫೈರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತ ಶೇಖರ್ ಎನ್ನುವಂಥವ್ರಿಗೆ ಗುಂಡು ತಗಲಿದೆ. ಆತ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಗುಂಡೇಟಿನಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಆ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು. ಇನ್ನು ಘಟನಾ ಸ್ಥಳ ಏನಿದೆ ಆ ಸುತ್ತಮುತ್ತ ಭಾಗ ಒಂದು 200 ಮೀಟ್ರು ಆ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಯಾರು ಕೂಡ ಅಲ್ಲಿ ಓಡಾಡೋ ಹೋಗಿಲ್ಲ. ಆ ರೀತಿಯಾಗಿ ಎಲ್ಲ ಕಡೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಯಾಕಂದರೆ ಅಲ್ಲಿ ಬಳ್ಳಾರಿ ವಾತಾವರಣ ಚೇಂಜ್ ಆಗ್ತಾ ಇದೆ. ಅವರ ಕಾರ್ಯಕರ್ತರು ಇವರ ಕಾರ್ಯಕರ್ತರು, BJP ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರ ಮಧ್ಯೆ ಕೂಡ ಒಂದು ರೀತಿ ದ್ವೇಷದ ವಾತಾವರಣ ಬೆಳೀತಾ ಇದೆ. ರಾಜಕೀಯವಾಗಿ ಅಲ್ಲಿ ಬೇರೆ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ಅಲ್ಲಿ ನಾಯಕರ ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ಅವರವರ ಬೆಂಬಲಿಗರಿಗೆ ಸೂಕ್ತವಾಗಿ ಅಥವಾ ಈ ಒಂದು ಗಲಾಟೆಯನ್ನು ಇಲ್ಲಿಗೆ ನಿಲ್ಲಿಸ್ತಾರಾ ಅಂತ ಗೊತ್ತಿಲ್ಲ. ಆ ರೀತಿಯಾಗಿ ಪರಿಸ್ಥಿತಿ ಎದುರಾಗ್ತಾ ಇದೆ. ಅವ್ರ ಮೇಲೆ ಇವರು ಹೇಳ್ತಾ ಇದ್ದಾರೆ, ಇವ್ರ ಮೇಲೆ ಅವರು ಹೇಳ್ತಾ ಇದ್ದಾರೆ. ನಾವು ಮಾಡಿಲ್ಲ ಅಂತ ಇವರು, ಇಲ್ಲ ನಾವು ಕೂಡ ಮಾಡಿಲ್ಲ ಅಂತ ಇವರು. ಹಾಗಾದರೆ ಅಲ್ಲಿ ಮಾಡಿದ್ದು ಯಾರು ಮಾಡಿದ್ರೇನು? ಬಟ್ ಅಲ್ಲಿ ಒಂದು ಪ್ರಾಣ ಹೋಗಿದೆ, ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಗಿದೆ. ಹೀಗಾಗಿ ಬಳ್ಳಾರಿಯಲ್ಲಿ ಇನ್ನೂ ಈ ಒಂದು ಗಲಾಟೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಿಷೇಧಾಜ್ಞೆ ಜಾರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ನಿನ್ನೆ ರಾತ್ರಿ ಬಂದರು. ಆ ಘಟನಾ ಸ್ಥಳಕ್ಕೆ ಶ್ರೀರಾಮುಲು ಅವರು ಕೂಡ ಬಂದಿದ್ದರು. ಅದನ್ನು ಕಣ್ಣಾರು ನೋಡಿದಂಥ ವ್ಯಕ್ತಿ ಕೂಡ ಅವರೇ. ಅಲ್ಲಿ ಏರ್ ಫೈರ್ ಆದಾಗ ಏನಾಯಿತು ಅಂತ ಹೇಳಿ ಅವರೆಲ್ಲ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೆಂಗಾಯಿತು ಹಿಂಗಿಲ್ಲ ಅಂತ. ಬಟ್ ಭರತ್ ರೆಡ್ಡಿ ಹೇಳ್ತಾ ಇರುವಂಥದ್ದು ಬೇರೆ, ಜನಾರ್ದನ್ ರೆಡ್ಡಿ ಹೇಳ್ತಾ ಇರುವಂಥದ್ದು ಬೇರೆ, ಶ್ರೀರಾಮುಲು ಹೇಳ್ತಾ ಇದ್ದಾರೆ ಏನಾಯಿತು ಅಂತ. ಎಲ್ಲರೂ ಕೂಡ ಅವರವರದ್ದೇ ಆದಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರದ್ದೇ ಸರಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಯಾರೂ ಕೂಡ ತಪ್ಪನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆದರೆ ಈ ಎಲ್ಲದರ ಮಧ್ಯೆ ಹೋಗಿದ್ದು ಒಂದು ಜೀವ. ಆ ಜೀವವನ್ನು ಕಳೆದುಕೊಂಡಂಥ ಕುಟುಂಬದ ಗತಿ ಏನು? ಹಾಗಾದರೆ ರಾಜಶೇಖರ್ ಏನಿದ್ದಾನೆ ಆ ವ್ಯಕ್ತಿ ಪ್ರಾಣ ಕಳೆದುಕೊಂಡು ಆತ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ. ಭರತ್ ರೆಡ್ಡಿ ಅವರಿಂದ ಓಡಾಡ್ತಾ ಇದ್ದ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಎಲ್ಲ ಕಡೆ ಕೂಡ ಕಾಕಿ ಸರ್ಪಗಾವಲನ್ನು ಹಾಕಿದೆ. ಎಲ್ಲೂ ಕೂಡ ಯಾವ ಏರಿಯಾದಲ್ಲೂ ಕೂಡ ಯಾವ ಸಮಯದಲ್ಲಿ ಬೇಕಾದರೆ ಗಲಾಟೆ ಆಗಬಹುದು. ಹೀಗಾಗಿ ಅದೇ ರೀತಿ ಎಲ್ಲ ಕಡೆ ವಾಚ್ ಮಾಡ್ತಾ ಇದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.